स्वागत है आपका बी न्यूज़ नेशन में। मैं हूं आबिद शेख। बीजापुर डीडीपीआई ने दिया इंडी ब्रिलियंट स्कूल पर सख्त कार्रवाई करने का आश्वासन। पिछले दिनों बी न्यूज़ नेशन पर दिखाए गए विशेष प्रोग्राम इंडी ब्रिलियंट स्कूल की व्यवस्था को लेकर बात करते हुए डीडीपीआई ने कहा कि जल्द ही इस स्कूल का दौरा करके शिक्षण के नाम पर बच्चों के भविष्य के साथ खिलवाड़ करने वाली आशा एजुकेशन सोसाइटी के तहत चलाई जा रही ब्रिलियंट स्कूल पर जल्द ही कार्रवाई करने का आश्वासन दिया। साथ ही जिले में गैर कानूनी तरीके से चल रहे स्कूलों पर भी लगाम कसने की बात की। सर, ವಿಜಯಪುರ ಜಿಲ್ಲೆಯಲ್ಲಿ ಅನಧಿಕೃತ ಶಾಲೆಗಳ ಬಗ್ಗೆ ನಮ್ಮ ತಂಡ ಅಧ್ಯಯನ ಮಾಡ್ತಾ ಇದೆ. ಹೀಗೆ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಾರ್ವಜನಿಕರಿಗೆ ನಾವು ಪತ್ರಿಕಾ ಪ್ರಕಟಣೆ ನೀಡಿದ್ವಿ. ಏನು ಹೇಳಿದ್ರೆ, ಅನಧಿಕೃತ ಶಾಲೆಗಳು ಮತ್ತು ಮೂಲಭೂತ ಸೌಕರ್ಯ ಹೊಂದದೇ ಇರತಕ್ಕಂಥ ಶಾಲೆಗಳು, ಇಂತಹ ಶಾಲೆಗಳ ಮಾಹಿತಿ ಕೊಡಿಯುತ್ತೆ ನಾವು ಎಲ್ಲರಿಗೂ ಕೂಡ ಮನವಿ ಮಾಡಿಕೊಂಡ್ವಿ. ಆ ಮನವಿಯಂತೆ ಇವತ್ತು ಭಾಳಷ್ಟು ಜನ ನಮಗೆ ಸ್ಪಂದಿಸಿದ್ದಾರೆ. ಅದರಂತೆ ವಿಜಯಪುರ ನಗರದಲ್ಲಿ ಸ್ಪಂದಿಸಿದ್ದಾರೆ ಮತ್ತು ಬೇರೆ ಬೇರೆ ತಾಲೂಕಲ್ಲಿ ಸ್ಪಂದಿಸಿದ್ದಾರೆ. ಅದರಂತೆ ಇಂಡಿ ಬ್ರಿಲಿಯಂಟ್ ಶಾಲೆಯು ಕೂಡ ಒಂದು. ಇಂಡಿ ಬ್ರಿಲಿಯಂಟ್ ಶಾಲೆಯಲ್ಲಿ ನಾವು ತನಿಖೆ ಮಾಡಿ ನೋಡಿದಾಗ ನಮ್ಮ ಗಮನಕ್ಕೆ ಬಂದಿದ್ದೇನೆಂದರೆ, ಅಲ್ಲಿ ಇರ್ತಕ್ಕಂಥ ಶಿಕ್ಷಕರು ನಿಗದಿತ ವಿದ್ಯಾರ್ಹತೆ ಹೊಂದಿಲ್ಲ. ನಾಗಾಲ್ಯಾಂಡಿಂದ ಕರ್ಕೊಂಬಂಥ ವಿದ್ಯಾರ್ಥಿಗಳವ್ರ ಟೀಚರ್ ಅಲ್ಲ, ವಿದ್ಯಾರ್ಥಿಗಳ ಭಾಷೆ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗ್ತಾಯಿಲ್ಲ ಏನು, ಮತ್ತು ಪಾಠ ಹೇಳಲು ಕೂಡ ಸರಿಯಾಗಿ ಬರ್ತಾಯಿಲ್ಲ. ಶಿಕ್ಷಕರು ಅಲ್ಲಿ ನಿಗದಿತ ವಿದ್ಯಾರ್ಹತೆಯೂ ಹೊಂದಿಲ್ಲ. ಬೋರ್ಡ್ನಲ್ಲಿ ಬರೆದಂಥ ಶಿಕ್ಷಕರೇ ಬೇರೆ ಆದರೆ ಶಾಲೆಯಲ್ಲಿ ಕೆಲಸ ಮಾಡೋರೇ ಬೇರೆ ಇದ್ದಾರೆ. ಕನ್ನಡ ಮಾಧ್ಯಮದಲ್ಲಿ ಅನುಮತಿ ಪಡೆದು ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೆಸಲಿಕ್ಕಂತೂ ಸುತಾರಾಮ ಅವಕಾಶ ಇಲ್ಲ. ಯಾಕಂದರೆ ಸರ್ಕಾರ ಅನುಮತಿ ಕೊಟ್ಟಿದೆ, ನೀವು ಯಾವ ಮಾಧ್ಯಮ ಬೇಕೋ ಆ ಮಾಧ್ಯಮದಾಗ ಅರ್ಜಿ ಹಾಕಿ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಇವ್ರು ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ನಾವು ಇಂಥ ಶಾಲೆಗಳನ್ನು ಮುಲಾಜಿಲ್ಲದೆ ಮುಚ್ಚಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಅಂಥ ಶಾಲೆಗಳೆಲ್ಲ ಅದೊಂದೇ ಅಲ್ಲ, ಜಿಲ್ಲೆಯಲ್ಲಿರ್ತಕ್ಕಂಥ ಅನಧಿಕೃತ ಹೈಜೆನಿಕ್ ಇಲ್ಲ ಶಾಲೆಗಳನ್ನೆಲ್ಲವೂ ಕೂಡ ನಾವು ಮುಚ್ತಾ ಇದ್ದೀವಿ. ಸರ್, ಇದು ತಳಕೇರಿಯವ್ರ ಮೇಲೆ ಬಂದಂಥ ಆರೋಪಕ್ಕೆ ಮಾನ್ಯ ನಮ್ಮ ಮೇಲಾಧಿಕಾರಿಗಳು ಕೂಡ ನಮಗೆ ಸೂಚನೆ ಕೊಟ್ಟಿದ್ದಾರೆ. ತನಿಖೆ ಮಾಡಿ ವರದಿ ಒಪ್ಪಿಸ್ತೀವಿ ಸರ್. ಯಾಕಂದ್ರೆ ನಮಗೆ ಸ್ಕೂಲಿಗೆ ಏನಂದರೆ ಇಂಥ ಶಾಲೆಗೆ ಮುಲಾಜಿಲ್ಲದೆ ಮುಚ್ಚಲಿಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಇದಕ್ಕೆ ನಮ್ಮ ಇದರ ಪ್ರಕಾರ ಶಿಕ್ಷಣ ಕಾಯ್ದೆ ಪ್ರಕಾರ ಅಂಥವು ಕ್ಲೋಸೇ ಮಾಡೋಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ. ಹೇಳ್ತಾರೆ ಅವರು ಹೇಳ್ತಾರೆ, ನಾಳೆ ಶಾಲೆಗೆ ಪೊಲೀಸ್ ಕರ್ಕೊಂಡು ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಹೇಳೋ ಮಾತು ಗೊತ್ತಾಗುತ್ತೆ. और खबरों के लिए देखते रहिए बी न्यूज़ नेशन।